ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ಸೋಮವಾರ ದಿವಸ ಶಿವಲಿಂಗಕ್ಕೆ ಕೆಲವೊಂದು ವಸ್ತುಗಳನ್ನು ಅರ್ಪಿಸೋದ್ರಿಂದ ನಮಗೆ ಮೊದಲೇನಪ್ಪ ಅಂತಂದರೆ ನೆಮ್ಮದಿ, ಸಂತೋಷ ಮತ್ತು ಆರೋಗ್ಯ. ಅದೇ ಥರ ನಮಗೆ ಎಕನಾಮಿಕಲಿ ಅಂದರೆ ದುಡ್ಡಿನ ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಅದು ಏನು ಮಾಡಬೇಕು ಮತ್ತು ಶಿವಲಿಂಗಕ್ಕೆ ನಾವು ಯಾವ ಒಂದು 4 ವಸ್ತುಗಳನ್ನು ತಪ್ಪದೇ ಅರ್ಪಿಸಬೇಕು, ಅದನ್ನು ಅರ್ಪಿಸೋದ್ರಿಂದ ನಮಗೇನು ಧನಾಗಮನ ಆಗುತ್ತೆ ಮತ್ತು ಅರ್ಪಿಸುವಂಥ ವಸ್ತುಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಹಿಂದೂ ಧರ್ಮದೊಳಗೆ ನೋಡ್ರಿ, ಪೂಜಿಸಲ್ಪಡುವಂಥ ಶಕ್ತಿಶಾಲಿ ದೇವರಪ್ಪ ಅಂದ್ರೆ ಶಿವ. ಮತ್ತು ಅದೇ ಥರ ಬೇಗ ನಮಗೆ ಒಲಿದು ವರ ಕೊಡುವಂತಹ ದೇವರು ಕೂಡ ಶಿವ. ಹಾಗಾಗಿ ಶಿವನನ್ನು ನಾವು ಪೂಜಿಸ್ತೀವಿ. ಮತ್ತು ಸೋಮವಾರ ದಿವಸ ವಿಶೇಷವಾಗಿ ಈ ಒಂದು ಶಿವನಿಗೆ ಏನಪ್ಪ ಅಂತಂದ್ರೆ ಜೀವವನ್ನು ನೀಡುವಂಥ ಮತ್ತು ಜೀವನಕ್ಕೆ ರಕ್ಷಣೆ ಕೊಡುವಂಥದ್ದು ಮತ್ತು ನಾಶವನ್ನು ಮಾಡುವಂಥ ಶಕ್ತಿ ಕೂಡ ಇದೆ ಅಂತ ಹೇಳಲಾಗುತ್ತೆ. ಈ ಕಾರಣಕ್ಕಾಗಿ ನಾವು ಶಿವನನ್ನು ದೇವಾದಿದೇವ, ಮಹಾದೇವ ಅಂತ ಕೂಡ ಕರಿತೀವಿ. ಈ ಶಿವನನ್ನು ವಿಶೇಷವಾಗಿ ನಾವು ಪ್ರದೋಷ ದಿನಗಳಲ್ಲಿ, ಮಹಾಶಿವರಾತ್ರಿ ದಿವಸ ಮತ್ತು ಸೋಮವಾರ ದಿವಸ ವಿಶೇಷವಾಗಿ ಪೂಜಿಸುವಂಥ ಸಂಪ್ರದಾಯ. ಮತ್ತು ಅದರ ಜೊತೆ ಕಾರ್ತಿಕ ಮಾಸದಲ್ಲಿ ಕೂಡ ನೋಡ್ರಿ ವಿಶೇಷವಾಗಿ ಪೂಜೆಯನ್ನು ಮಾಡುವಂಥದ್ದು. ಬಯಸಿದ ಫಲ ದೊರೆಯುತ್ತೆ ಅನ್ನೋ ಒಂದು ನಂಬಿಕೆಯಿಂದ. ಇದಲ್ಲದೆ ಶಿವಲಿಂಗದ ಮೇಲೆ ಕೆಲವೊಂದು ವಸ್ತುಗಳನ್ನು ನಾವು ಅರ್ಪಿಸೋದ್ರಿಂದ ಶೀಘ್ರದಲ್ಲೇ ಶಿವ ಒಲಿತಾನೆ ಅಂತ ಹೇಳಲಾಗತ್ತೆ ನೋಡ್ರಿ. ಫೋಟೋಕ್ಕೂ ಪೂಜೆ ಮಾಡ್ತಾರೆ ಇಲ್ಲಂತಲ್ಲ, ಶಿವಲಿಂಗ ಕೂಡ ವಿಶೇಷ ಅಂತಲೇ ಹೇಳ್ಬೋದು. ಸೋಮವಾರ ದಿವಸ ನಾವು ಶಿವಲಿಂಗದ ಮೇಲೆ ಈ ಕೆಲವೊಂದು ವಸ್ತುಗಳನ್ನು ಅರ್ಪಿಸೋದ್ರಿಂದ ಆ ವ್ಯಕ್ತಿ ಏನಪ್ಪ ಅಂತಂದ್ರೆ ಜೀವನದೊಳಗೆ ಸಂತೋಷ, ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯವನ್ನು ಹೊಂದ್ತಾನೆ ಅನ್ನೋವಂಥ ಒಂದು ನಂಬಿಕೆ ನೋಡ್ರಿ. ಮತ್ತು ಸೋಮವಾರ ದಿವಸ ಶಿವಲಿಂಗಕ್ಕೆ ಅರ್ಪಿಸಬೇಕಾಗಿರುವಂಥ ವಸ್ತುಗಳು ಯಾವ್ಯಾವಪ್ಪ ಅಂದರೆ, ಫಸ್ಟ್ ಕರಿ ಎಳ್ಳು, ಕಪ್ಪು ಎಳ್ಳು ಅಂತಲೂ ಕರೀತಾರೆ. ಸೋಮವಾರ ದಿವಸ ನೀವು ಶಿವಲಿಂಗಕ್ಕೆ ಕಪ್ಪು ಎಳ್ಳನ್ನು ಅರ್ಪಿಸೋದ್ರಿಂದ ನಿಮ್ಮ ಎಲ್ಲ ರೀತಿಯ ಕಷ್ಟಗಳನ್ನು ಕೂಡ ನೀವು ಪರಿಹಾರ ಮಾಡ್ಕೋಬೋದು. ಮತ್ತು ನಾವು ಹೊರಟಿರುವಂಥ ಯಾವುದೇ ಕಾರ್ಯದಲ್ಲೂ ಕೂಡ ನಾವು ಸಫಲತೆಯನ್ನು ಕಾಣ್ತೀವಿ ಅಂತ ಹೇಳ್ಬೋದು ನೋಡ್ರಿ. ಮತ್ತು ಇನ್ನೊಂದೇನು ವಿಶೇಷ ಅಂದರೆ, ಶಿವನಿಗೆ ಶನಿ ದೋಷವನ್ನು ದೂರ ಮಾಡುವಂಥ ಒಂದು ಶಕ್ತಿ ಕೂಡ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಶನಿಗೆ ಸಂಬಂಧಿಸಿರುವಂಥ ಈ ಒಂದು ಕಪ್ಪು ಎಳ್ಳನ್ನು ನೀವು ಸೋಮವಾರ ದಿನ ಶಿವಲಿಂಗಕ್ಕೆ ಅರ್ಪಿಸಿದರೆ ಶನಿ ದೋಷ ಕೂಡ ನಿಮಗೆ ಕಡಿಮೆ ಆಗುವಂತೆ ಆಗತ್ತೆ ನೋಡ್ರಿ. ಈ ರೀತಿ ಬೇಡ್ಕೊಳ್ಳೋದ್ರಿಂದ 7.5 ಶನಿ ದೋಷ ಕಡಿಮೆ ಆಗುತ್ತೆ, ದೂರ ಆಗುತ್ತೆ. ಇನ್ನೊಂದೇನೆಂದರೆ ಹಾಲು ಮತ್ತು ಗಂಗಾಜಲ. ಶಿವನಿಗೆ ಪ್ರಿಯವಾದ ಅಂಶ ಅಂದರೆ ಅದು ಅಭಿಷೇಕನ ಜಾಸ್ತಿ ಮಾಡುವಂಥದ್ದು. ಅದರೊಳಗೆ ಶಿವನಿಗೆ ಜಲಾಭಿಷೇಕ ಅಂದರೆ ಅತ್ಯಂತ ಪ್ರಿಯ ನೋಡ್ರಿ. ಈ ಕಾರಣಕ್ಕಾಗಿ ಸೋಮವಾರ ದಿನ ನಾವು ಹಾಲು ಮತ್ತು ಗಂಗಾಜಲದಿಂದ ಅಭಿಷೇಕವನ್ನು ಮಾಡಬೇಕು. ಒಂದು ವೇಳೆ ನಿಮ್ಗೆ ಗಂಗಾಜಲ ಸಿಗದೇ ಇದ್ದರೆ ಆ ಸಮಯದೊಳಗೆ ನಾವು ಉಪಯೋಗಿಸುವಂಥ ಶುದ್ಧವಾದ ನೀರಿನಿಂದಲೇ ಅಭಿಷೇಕವನ್ನು ಮಾಡ್ಬೋದು. ಈ ರೀತಿ ಶಿವನಿಗೆ ಜಲಾಭಿಷೇಕ ಮತ್ತು ಹಾಲಿನ ಅಭಿಷೇಕ, ಕ್ಷೀರಾಭಿಷೇಕ ಅಂತಾರೆ. ಈ ಒಂದು ಕ್ಷೀರಾಭಿಷೇಕ ಮಾಡೋದರಿಂದ ಶಿವ ಶೀಘ್ರದಲ್ಲೇ ಸಂತುಷ್ಟನಾಗ್ತಾನೆ ಮತ್ತು ವ್ಯಕ್ತಿಯ ಎಲ್ಲ ತೊಂದರೆಗಳನ್ನು ಕೂಡ ಬಹುಬೇಗ ದೂರ ಮಾಡ್ತಾನೆ ಅನ್ನೋವಂಥ ನಂಬಿಕೆ ನೋಡ್ರಿ. ಅದರ ಜೊತೆಗೆ ಬಿಲ್ವಪತ್ರೆ ಮತ್ತು ಬೇಲದ ಹಣ್ಣು. ಶಿವನಿಗೆ ಬಿಲ್ವಪತ್ರೆ ಅಂದರೆ ಭಾರಿ ಇಷ್ಟ ಮತ್ತು ಬೇಲದ ಹಣ್ಣುಗಳಂದ್ರೂ ಕೂಡ ಭಾರಿ ಪ್ರಿಯ. ಹೀಗಾಗಿ ಈ ಒಂದು ದಿನ ಶಿವಲಿಂಗಕ್ಕೆ ನೀವು ಬಿಲ್ವಪತ್ರೆಯನ್ನು ಮತ್ತು ಬೇಲದ ಹಣ್ಣನ್ನು ಅರ್ಪಿಸಬೇಕು. 2 ವಸ್ತುಗಳನ್ನು ಅರ್ಪಿಸೋದ್ರಿಂದ ಶಿವ ಏನಪ್ಪ ಅಂದರೆ ನಮಗೆ ಅದೃಷ್ಟವನ್ನು ತರ್ತಾನೆ, ಅದ್ರ ಜೊತೆಗೆ ಸಂಪತ್ತು, ಸಮೃದ್ಧಿಯನ್ನು ಕೂಡ ಕರುಣಿಸ್ತಾನೆ ಅಂತ ಹೇಳಲಾಗುತ್ತೆ. ಇನ್ನೊಂದು ಏನಂದರೆ ಧಾತುರ ಅಂತಾರೆ ನೋಡ್ರಿ. ಸಮುದ್ರ ಮಂಥನದ ಸಮಯದೊಳಗೆ ದೇವತೆಗಳು ಮತ್ತು ರಾಕ್ಷಸರು ಏನಂದ್ರೆ ಈ ಒಂದು ಹಾಲಾಹಲದ ವಿಷದಿಂದ ಏನಂದ್ರೆ ತೊಂದರೆಗೊಳಗಾದಾಗ ಶಿವ ಏನಪ್ಪ ಅಂದ್ರೆ ಈ ಒಂದು ವಿಷವನ್ನು ಕುಡಿದು ಬ್ರಹ್ಮಾಂಡದ ಒಂದು ನಾಶವನ್ನು ರಕ್ಷಣೆ ಮಾಡ್ತಾನೆ. ಇದಾದ ನಂತರ ಶಿವ ಏನಪ್ಪ ಅಂದ್ರೆ ಪ್ರಜ್ಞಾಹೀನ ಸ್ಥಿತಿಗೆ ತಲುಪಿಬಿಡ್ತಾನೆ. ಇಂಥ ಒಂದು ಪ್ರಜ್ಞಾಹೀನ ಸ್ಥಿತಿಯೊಳಗಿರುವಂಥ ಶಿವನ ಒಂದು ಈ ವಿಷದ ಪರಿಣಾಮವನ್ನು ಕಡಿಮೆ ಮಾಡೋಕ್ಕೋಸ್ಕರ ಎಲ್ಲರೂ ಏನಂತಂದ್ರೆ ಶಿವನ ತಲೆ ಮೇಲೆ ಏನಪ್ಪ ಅಂದರೆ ಈ ಒಂದು ದಾತುರವನ್ನು ಇಡ್ತಾರೆ. ಅಂದರೆ ದತ್ತುರ ಅಂತೀರಿ ನೋಡ್ರಿ. ಆಮೇಲೆ ಇನ್ನೊಂದು ಹೆಸರು ಏನಪ್ಪ ಅಂದರೆ ಉಮ್ಮತ್ತ ಅಂತ ಕರೀತಾರೆ ನೋಡ್ರಿ, ಅದು ದತ್ತುರ ಅಂತಾರಲ್ಲ. ಇದೇನಪ್ಪ ಅಂದ್ರೆ ಶಿವನ ದೇಹದಲ್ಲಿರುವಂಥ ಒಂದು ವಿಷದ ಪರಿಣಾಮವನ್ನು ಕಡಿಮೆ ಮಾಡಿತ್ತು. ಅದರಿಂದ ಏನಂದ್ರೆ ಶಿವನಿಗೆ ಈ ಒಂದು ದತ್ತುರವನ್ನು ಅರ್ಪಿಸುವ ಮೂಲಕ ಪೂಜೆಯನ್ನು ಮಾಡಲಾಗುತ್ತೆ ನೋಡ್ರಿ. ಅತ್ಯಂತ ಶ್ರೇಷ್ಠ ಅಂತ ಹೇಳಲಾಗುತ್ತೆ.
ಸೋಮವಾರ ದಿವಸ ಈ ಒಂದು 4 ವಸ್ತುಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡೋದ್ರಿಂದ ವ್ಯಕ್ತಿಯ ಎಲ್ಲ ಸಂಕಷ್ಟಗಳು ನಾಶ ಆಗೋದಲ್ಲದೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಶಿವ ಕರುಣಿಸ್ತಾನೆ ಅನ್ನುವಂಥ ನಂಬಿಕೆ ಇದೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ದಯವಿಟ್ಟು ಲೈಕ್ ಕೊಡಿ. ಮತ್ತೆ ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.